ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾವು ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜನರಲ್ ಅವೇರ್ನೆಸ್ ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಮಾತಾಡ್ತೀನಿ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ಅಲ್ಲಿ ನಾನು ಆಲ್ರೆಡಿ ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಅಂಡ್ ಇಂಗ್ಲಿಷ್ ಬಗ್ಗೆ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ. ಫಸ್ಟ್ ಜನರಲ್ ಅವೇರ್ನೆಸ್ ಬಗ್ಗೆ ಮಾತಾಡೋಣ. ಜನರಲ್ ಅವೇರ್ನೆಸ್ ಅಲ್ಲಿ ಯಾವ್ದಾದ್ರು PDF ಸೋರ್ಸ್ ಯಾವ್ದು ಪರ್ಚೇಸ್ ಮಾಡ್ಲಿ ಅಂತ ಕೇಳೋದಾದ್ರೆ ಅಫೇರ್ಸ್ ಕ್ಲೌಡ್ ಅವ್ರದ್ದು ಚೆನ್ನಾಗಿರುತ್ತೆ ಅಂಡ್ ಹಾಗೇನೆ ಎಕ್ಸಾಮ್ ಜೀನಿಯಸ್ ಅವ್ರದ್ದು ಚೆನ್ನಾಗಿರುತ್ತೆ. ನಾನು ಮಂತ್ಲಿ ಕರೆಂಟ್ ಅಫೇರ್ಸ್ ನ ಅಫೇರ್ಸ್ ಕ್ಲೌಡ್ ಅಲ್ಲಿ ಅವ್ರದ್ರಲ್ಲಿ ನೋಡ್ಕೊಂಡಿದ್ದು. ಅಂಡ್ RRB ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಎಕ್ಸಾಮ್ ರಿಲೇಟೆಡ್ PDF ನ ಬಿಟ್ಟಿದ್ರು ಎಕ್ಸಾಮ್ ಜೀನಿಯಸ್ ಅವರು. ಅದರಲ್ಲಿ ಕ್ವಶನ್ಸ್ ನೋಡ್ಕೊಂಡಿದ್ದೆ, ಟಾಪ್ 1000 ಕ್ವಶನ್ಸ್ ಅಂತ ಸುಮಾರಷ್ಟು ಬಂದಿದ್ವು ಅದೇ PDF ಇಂದ. ಅಂಡ್ ಡೈಲಿ ಬೇಸಿಸ್ ಅಲ್ಲಿ ಓದ್ಕೊಂಡು ಹೋಗೋದಾ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು. ನಾನಂತೂ ಡೈಲಿ ಓದ್ಲಿಲ್ಲ, ನಾನು ಕವರ್ ಮಾಡ್ಕೊ ಬಂದಿದ್ದು ಮಂತ್ಲಿ ಬೇಸಿಸ್ ಅಲ್ಲೇನೆ. ಬಟ್ ಈ ಸತಿ ನಾನ್ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ವೀಕ್ಲಿ ಬೇಸಿಸ್ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಯಾಕಂತ ಹೇಳಿದ್ರೆ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಾವು GL ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇದೇನು ಬರೀ ಕಟ್ ಆಫ್ ಗೆ ಎಷ್ಟ್ ಬೇಕೋ ಅಷ್ಟು ಓದ್ಕೊಂಡ್ರೆ ಸಾಕು ಅಂತಾರೆ. ಬಟ್ ನಾವು ಕರೆಕ್ಟ್ ಆಗಿ ಓದ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ GN ನಮಗ್ ಸ್ಕೋರಿಂಗ್ ಸಬ್ಜೆಕ್ಟ್ ಆಗುತ್ತೆ. ಸೊ ನಾನು ವೀಕ್ಲಿ ಬೇಸಿಸ್ ಅಲ್ಲಿ PDF ನೋಡ್ಕೊಂತೀನಿ ಅಂಡ್ ಹಾಗೆ ಮಂತ್ಲಿಯಲ್ಲಿ ವಿಡಿಯೋಸ್ ನೋಡ್ಕೊಂಡು PDFs ನೋಡ್ಕೊಂತೀನಿ. ವಿಡಿಯೋಸ್ ಯಾರ್ದು ಫಾಲೋ ಮಾಡೋದು ಮಂತ್ಲಿ ಅಂತ ಹೇಳೋದಾದ್ರೆ ಖುಷ್ ಪಾಂಡೆ ಸರ್ ಚೆನ್ನಾಗಿ ಮಾಡ್ತಾರೆ ಎಸ್ ಆಫೀಸರ್ ಅಲ್ಲಿ. ನಾನು ಈ ಸತಿ ಎಕ್ಸಾಮ್ಗೆಲ್ಲ ಅವ್ರದ್ದೇ ವಿಡಿಯೋಸ್ ನೋಡ್ಕೊಂಡಿದ್ದು ಮಂತ್ಲಿ ವಿಡಿಯೋಸ್. ಅಂಡ್ ಹಾಗೆ ಶೀತಲ್ ಶರ್ಮಾ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಕ್ಸಾಮ್ ಟೈಮ್ ಅಲ್ಲಿ ನಾನು RRB ಕ್ಲರ್ಕ್ ಟೈಮ್ ಅಲ್ಲಿ ಅವ್ರದ್ದೇ ವಿಡಿಯೋಸ್ ನೋಡ್ಕೊಂಡಿದ್ದು. ಸೊ ಎಲ್ಲೂ ಒಂದ್ ಕಡೆ ನಮಗ್ ಬೋರ್ ಅಂತ ಅನ್ಸಲ್ಲ. ಅವ್ರು ತಮಾಷೆ ಮಾಡ್ಕೊಂಡು ಚೆನ್ನಾಗಿ ಹೇಳ್ಕೊಡ್ತಾರೆ, ಕೆಲವೊಂದು ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ. ಸೊ ನಮಗ್ ನೀಟಾಗಿ ನೆನಪಿರುತ್ತೆ. ಸೊ ವಿಡಿಯೋಸ್ ನೀವು ಅವ್ರದ್ದು ಫಾಲೋ ಮಾಡ್ಬೋದು. ಅಂಡ್ ಹಾಗೆ ಇನ್ನು ಮೇನ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ಸುಮಾರಷ್ಟು ಜನದ್ದು ವಿಡಿಯೋಸ್ ಮಾಡ್ತಾರೆ, ಟಾಪ್ 100, ಟಾಪ್ 200 ಇಲ್ಲ ಸೀರೀಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಆ ತರ ವಿಡಿಯೋಸ್ ಗಳನ್ನ ನೋಡ್ಕೊಬಹುದು. ಅದ್ರ ಬಗ್ಗೆ ನಾನು ಎಕ್ಸಾಮ್ ಟೈಮ್ ಅಲ್ಲಿ ಯಾರು ಅಪ್ಲೋಡ್ ಮಾಡಿರ್ತಾರಲ್ಲ ಆ ಟೈಮ್ ಅಲ್ಲಿ ಹೇಳ್ತೀನಿ. GA ಎಷ್ಟು ಮಂತ್ಸ್ ಓದೋದು ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಲಾಸ್ಟ್ 6 ಮಂತ್ಸ್ ಓದ್ಕೊಳ್ಳಿ. ನಮ್ಗೆ ತಲೆಯಲ್ಲಿ ಉಳಿಯಲ್ಲ ಅಷ್ಟೊಂದು ಅಂತ ಹೇಳೋದಾದ್ರೆ ನೀವು 4 ಮಂತ್ಸ್ ಕರೆಕ್ಟ್ ಆಗಿ ಓದ್ಕೊಂಡು ಸಾಕು. ಆರಾಮಾಗಿ ಎಷ್ಟು ಕಟ್ ಆಫ್ ರೇಂಜ್ ನಾವು ಮಾರ್ಕ್ಸ್ ತಗೊಬಹುದು. ಕರೆಕ್ಟ್ ಆಗಿ ಓದಿರ್ಬೇಕು. ಬಟ್ ಕೆಲವೊಂದ್ಸತಿ ಇವರು 7th 8th ಮಂತ್ ಬ್ಯಾಕ್ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ, 1 2 ಈ ತರ ಬರುತ್ತೆ. ಅಂಡ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾನು ಹೇಗೆ ಓದ್ಕೋತೀನಿ ಅಂತ ನಾನು ಎಕ್ಸಾಮ್ ಟೈಮ್ ಅಲ್ಲಿ ಓದಕ್ ಶುರು ಮಾಡಿದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೆ ನೀವು ಇವಾಗ್ಲಿಂದಾನೇ ಯಾವ ಟಾಪಿಕ್ಸ್ ನ ನೋಡ್ಕೊಂಡು ಹೋಗ್ಬೋದು ಅಂದ್ರೆ ಸ್ಟ್ಯಾಟಿಕ್ GK ಯಾವ್ದು ಇರುತ್ತೆ ಅದೆಲ್ಲ ನೀವು ಇವಾಗ್ಲಿಂದಾನೇ ನೋಡ್ಕೊಂಡು ಹೋಗಕ್ ಶುರು ಮಾಡ್ಬೋದು. ಬಿಕಾಸ್ ಅವಾಗ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಈಸಿ ಅಂತ ಅನ್ಸುತ್ತೆ. ಸೊ ಅದ್ರಲ್ಲಿ ಯಾವ್ದು ಮೊದಲನೇದು ಅಂತ ಹೇಳೋದಾದ್ರೆ ಸ್ಟೇಟ್ ರಿಲೇಟೆಡ್, ಸ್ಟೇಟ್ದು ಕ್ಯಾಪಿಟಲ್ ಯಾವುದು ಅಂಡ್ ಹಾಗೆ ಸ್ಟೇಟ್ದು CM ಯಾರು, ಇದನ್ನೆಲ್ಲ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಅವಾಗ ರಿವೈಸ್ ಮಾಡ್ತೀವಿ. ಬಿಕಾಸ್ ಈ ಸತಿ ನಾನು ನೋಡಿದೀನಲ್ಲ ಎಕ್ಸಾಮ್ ಅಲ್ಲೆಲ್ಲ ಸ್ಟೇಟ್ ಅದು ಒಂದು ಕ್ಯಾಪಿಟಲ್ ಕೇಳಿರ್ತಾರೆ ಇಲ್ಲ CM ಕೇಳಿರ್ತಾರೆ. ಸೊ ಈ ತರ ಮಾಡಿದ್ದಾರೆ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ಒಂದ್ ಕಡೆ ಬರ್ದಿಟ್ಕೊಂಡು ಅವಾಗ ರಿವೈಸ್ ಮಾಡ್ತಾ ಇರಿ. ಅಂಡ್ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಯೂನಿಯನ್ ಮಿನಿಸ್ಟರ್ದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ. ಸೊ ನೀವು ಇದ್ರದ್ದು ನೀಟಾಗಿ ಓದ್ಕೊಳ್ಳಿ. ಅಂಡ್ ಇದ್ರಲ್ಲೆಲ್ಲ ನೀವು ಕೆಲವೊಂದು ಟ್ರಿಕ್ ಯೂಸ್ ಮಾಡ್ಕೊಬಹುದು. ನಾನು ಹಂಗೆ ಒಂದೆರಡು ಹೇಳ್ತೀನಿ. ಮಿನಿಸ್ಟ್ರಿ ಆಫ್ ಟೂರಿಸಂ ಮತ್ತೆ ಮಿನಿಸ್ಟ್ರಿ ಆಫ್ ಕಲ್ಚರ್ಗೆ ಗಜೇಂದ್ರ ಸಿಂಗ್ ಶೆಖಾವತ್ ಇದ್ರು. ನಾನ್ ಹೇಗ್ ನೆನ್ಪಿಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಟೂರಿಸಂ, ಟೂರ್ಗೆ ಹೋದಾಗ ನಾವ್ ಏನ್ ನೋಡ್ತೀವಿ, ಎಲಿಫೆಂಟ್ಸ್ ನೋಡ್ತೀವಿ ಅಂತ. ಎಲಿಫೆಂಟ್ಗೆ ಏನಂತಾರೆ, ಗಜ ಅಂತಾರೆ. ಅಂಡ್ ಹಾಗೇನೆ ಟೂರ್ಗೆ ಅಂತ ಹೋದಾಗ ನಾವು ಆ ಪ್ಲೇಸಸ್ ಗಳದ್ದು ಕಲ್ಚರ್ ಏನಿರುತ್ತೆ ಅಂತ ತಿಳ್ಕೊಂತೀವಿ. ಸೊ ನಾನು ಈ ತರ ಮಾಡ್ಕೊಂಡು ಮಿನಿಸ್ಟ್ರಿ ಆಫ್ ಟೂರಿಸಂ, ಮಿನಿಸ್ಟ್ರಿ ಆಫ್ ಕಲ್ಚರ್ಗೆ ಗಜೇಂದ್ರ ಸಿಂಗ್ ಶೆಖಾವತ್ ಅಂತ ನೆನ್ಪಿಟ್ಕೊಂಡಿದ್ದೆ. ಅಂಡ್ ಹಾಗೇನೆ ಮೋಹನ್ ಲಾಲ್ ಖಟ್ಟರ್ ಇದ್ದಾರೆ. ಇವ್ರ ಹೆಸರಲ್ಲಿ ನಾನು ಖಟ್ಟರ್ ಅನ್ನೋದನ್ನ ನೆನ್ಪಿಟ್ಕೊಂಡು ಕಟ್ ಅನ್ನೋ ತರ ನೆನ್ಪಿಟ್ಕೊಂಡಿದ್ದೆ. ಏನ್ನ ಕಟ್ ಮಾಡ್ತಾರೆ, ಪವರ್ ಕಟ್ ಮಾಡ್ತಾರೆ. ಎಲ್ಲಿ ಹೌಸ್ ಗಳಲ್ಲಿ ಪವರ್ ಕಟ್ ಮಾಡ್ತಾರೆ. ಸೊ ಈ ತರ ನಾನು ನೆನ್ಪಿಟ್ಕೊಂಡು ಮಿನಿಸ್ಟ್ರಿ ಆಫ್ ಪವರ್ ಮತ್ತೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ನಾನು ಮೋಹನ್ ಲಾಲ್ ಖಟ್ಟರ್ ಈ ತರ ನೆನ್ಪಿಟ್ಕೊಂಡಿದ್ದೆ. ಸೊ ನೀವು ಇದೇ ತರ ಯಾವ್ದಾದ್ರು ಕಾಮಿಡಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಿನಿಸ್ಟ್ರೀಸ್ ಇಲ್ಲ ಯಾವುದೇ ಸ್ಟ್ಯಾಟಿಕ್ GK ಆದ್ರೂ ನೀವು ನೆನ್ಪಿಟ್ಕೊಬಹುದು. ನೆಕ್ಸ್ಟ್ ಸ್ಟ್ಯಾಟಿಕ್ GK ರಿಲೇಟೆಡ್ ಅಂತ ಬರೋದಾದ್ರೆ ಸ್ಟೇಟ್ ವೈಸ್ ನೀವೇನ್ ಮಾಡಿ ಅಂತ ಹೇಳಿದ್ರೆ CM ಮತ್ತೆ ಕ್ಯಾಪಿಟಲ್ ಜೊತೆಗೆ ನ್ಯಾಷನಲ್ ಪಾರ್ಕ್ ಯಾವ್ದಿದಾವೆ ಅಂಡ್ ವೈಲ್ಡ್ ಲೈಫ್ ಸೆಂಚುರೀಸ್ ಯಾವ್ದಿದೆ, ಟೈಗರ್ ರಿಸರ್ವ್ ಯಾವ್ದಿದೆ, ಡ್ಯಾಮ್ ಯಾವ್ದಿದಾವೆ, ಈ ಸತಿ ಫೆಸ್ಟಿವಲ್ ಕೇಳಿದ್ರು. ಸೊ ಅದು ಇಂಪಾರ್ಟೆಂಟ್ ಇರುತ್ತೆ. ಅದನ್ನೆಲ್ಲ ಒಂದ್ ಕಡೆ ನೋಡ್ಕೊಳ್ಳಿ. ಅಂಡ್ ಹಾಗೆ ರಾಮ್ಸರ್ ಸೈಟ್ ಯಾವ್ದಿದ್ದಾವೆ ಇದನ್ನೆಲ್ಲ ಏನ್ ಮಾಡಿ ಫ್ರೀ ಆದಾಗ ಅವಾಗ ಒಂದೊಂದು ಸ್ಟೇಟ್ದು ಬರ್ದಿಟ್ಕೊಳ್ಳಿ.
ಬಿಕಾಸ್ ನಿಮ್ಗೆ ಏನಂತ ಹೇಳಿದ್ರೆ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದೋ ಒಂದು ನ್ಯಾಷನಲ್ ಪಾರ್ಕ್ ನೇ ನೋಡ್ತೀರಾ, ಅದೆಲ್ಲಿದು ಅಂತ ಇರುತ್ತಲ್ವಾ. ಸೊ ನೀವು ಅವಾಗ ಬಂದಾಗ ಆ ತರ ಓದ್ಕೊಂಡಾಗ ಏನ್ ಮಾಡ್ಬೋದು, ನೀವ್ ಒಂದ್ ಕಡೆ ಬರ್ಕೊಂಡಿರ್ತೀರಲ್ಲ ಅದ್ರಲ್ಲಿ ಸ್ಟಾರ್ ಮಾರ್ಕ್ ಮಾಡೋದು ಇಲ್ಲ ರೌಂಡ್ ಮಾಡೋದು, ಈ ತರ ಮಾಡಿ ಅದನ್ನ ಇಂಪಾರ್ಟೆಂಟ್ ಅಂತ ಅನ್ಕೊಬಹುದು. ಸೊ ನೀವು ಒಂದು ಸ್ಟೇಟ್ದು ಅಂತ ಓದ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಸ್ಟಾರ್ ಮಾರ್ಕ್ ಅಥವಾ ರೌಂಡ್ ಮಾರ್ಕ್ ಮಾಡಿರೋದು ಇಂಪಾರ್ಟೆಂಟ್ ಇದೆ, ಓ ಸೊ ಇದು ಈ ಸ್ಟೇಟ್ದು ಅಂತ ನಿಮ್ಗೆ ಒಂದೇ ಕಡೆ ಸಿಕ್ಕಂಗ್ ಆಗುತ್ತೆ. ಆಮೇಲೆ ನೀವು ಉಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಒಂದು ಸ್ಟೇಟ್ ಇದೆಲ್ಲ ಒಂದ್ ಕಡೆ ಬರ್ಕೊಂಡ್ರೆ ನಿಮಗೆ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಂಥದ್ದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಾಪಿಕ್ಸ್ ಗೆ ಬರೋದಾದ್ರೆ ನೀವು ಡಿಜಿಟ್ಸ್ ರೀತಿಲಿ ನೋಡ್ಕೊಬೇಕಾಗುತ್ತೆ. ಯಾವ ತರ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಎಷ್ಟು ಡಿಜಿಟ್ ಇರುತ್ತೆ, ಪಾನ್ ಕಾರ್ಡ್ ಅಲ್ಲಿ ಎಷ್ಟು ಡಿಜಿಟ್ ಇರುತ್ತೆ. ಸೊ ಈ ತರ ನೀವು ಯಾವ್ದಾದ್ರು ಪಾನ್ ಕಾರ್ಡ್ ಈ ತರ ನಂಬರ್ಗಳದ್ದು ಅಂತ ನಿಮ್ಗೆ ಓದ್ಕೊಬೇಕಾದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಈ ತರ ಬರುತ್ತಲ್ಲ, ಅವಾಗ ಏನ್ ಮಾಡಿ ಆ ತರ ಓದ್ಕೊಂಡಿದ ತಕ್ಷಣ ಒಂದ್ ಕಡೆ ಡಿಜಿಟ್ಸ್ ಅಂತ ಮಾಡ್ಕೊಂಡು ಬರ್ಕೊಳಕ್ ಶುರು ಮಾಡಿ. ಓ ಈ ಕಾರ್ಡ್ ಇದೆ, ಇದ್ರಲ್ಲಿ ಇಷ್ಟು ಡಿಜಿಟ್ ಇದೆ. ಸೊ ಈ ತರ ಬರ್ಕೊಂಡಾಗ ನಿಮ್ಗೆ ಅದು ಎಕ್ಸಾಮ್ ಟೈಮ್ ಅಲ್ಲಿ ಒಂದೇ ಕಡೆ ಸಿಗುತ್ತೆ. ಅಂಡ್ ಹಾಗೇನೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಇದರದೆಲ್ಲ ಯಾವಾಗ ಅಂದ್ರೆ ಲಾಂಚ್ ಡೇಟ್ ಯಾವಾಗ ಅನ್ನೋದನ್ನ ಸ್ವಲ್ಪ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಅಂಡ್ ನೀವು ಯಾವ್ದಾದ್ರು PDF ಪರ್ಚೇಸ್ ಮಾಡಿದಾಗ ಅಲ್ಲೇ ನಿಮ್ಗೆ ಟಾಪಿಕ್ಸ್ ಗಳೆಲ್ಲ ಸಿಕ್ಬಿಡುತ್ತೆ. ಆದ್ರೂ ಕೆಲವೊಂದು ಟಾಪಿಕ್ಸ್ ನ ಹೇಳಿರ್ತೀನಿ, ಪ್ರತಿ ಎಕ್ಸಾಮ್ ಅಲ್ಲೂ ಕೆಲವೊಂದು ಕೇಳೋ ಅಂತದ್ದು ಚಿಕ್ಕ ಚಿಕ್ಕ ಟಾಪಿಕ್ಸ್ ಗಳು. ಅದೇ ನಾ ಹೇಳ್ದಂಗೆ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಕೇಳ್ತಾರೆ, ಅಂಡ್ ಬುಕ್ಸ್ ಮತ್ತೆ ಆಥರ್ಸ್ ಬಗ್ಗೆ ಕೇಳ್ತಾರೆ. ಯಾವ್ದಾದ್ರು ವೆಬ್ಸೈಟ್ ಲಾಂಚ್ ಮಾಡಿದ್ರೆ ಅದ್ರ ರಿಲೇಟೆಡ್ ಕೇಳ್ತಾರೆ, ಯಾವ ಮಿನಿಸ್ಟ್ರಿ ಲಾಂಚ್ ಮಾಡ್ತು, ಈ ತರ ಎಲ್ಲ. ಅಂಡ್ ಹಾಗೆ ಇಂಡೆಕ್ಸ್ ಮತ್ತೆ ರ್ಯಾಂಕಿಂಗ್ ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸ್ಪೋರ್ಟ್ಸ್ ರಿಲೇಟೆಡ್ ಕೇಳ್ತಾರೆ. ಇದು ಮೇನ್ ಆಗಿ ನೀವು ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಸತಿ ನಮ್ಗೆ ಇರಾನಿ ಕಪ್ ಅಂತ ಕೊಟ್ಟಿದ್ರು, ಅದು ನನಗೆ ಕ್ರಿಕೆಟ್ ರಿಲೇಟೆಡ್ ಅನ್ನೋದೇ ಗೊತ್ತಿಲ್ಲ. ಸೊ ನಮ್ಗೆ ಏನ್ ಫೇಮಸ್ ಇದೆ ಆ ತರದ್ ಕೇಳಲ್ಲ, ಒಂದ್ ಸ್ವಲ್ಪ ಇವಾಗ ಎಷ್ಟೊಂದ್ ಜನ ಗೊತ್ತಿರಲ್ಲ ನೋಡಿ ಅಂತದ್ ಕೇಳ್ತಾರೆ. ಸೊ ನೀವು ಫ್ರೀ ಆದಾಗ ಇದ್ರ ರಿಲೇಟೆಡ್ ಒಂದ್ ಕಡೆ ಬೇಕಿದ್ರೆ ಬರ್ಕೊಳ್ಳಿ. ಅಂದ್ರೆ ಕ್ರಿಕೆಟ್ ರಿಲೇಟೆಡ್ ಟೂರ್ನಮೆಂಟ್ ಅಂತ ಕೊಟ್ಬಿಟ್ಟು ಗೂಗಲ್ ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅದನ್ನೆಲ್ಲ ಬರ್ಕೊಳ್ಳಿ. ಇಲ್ಲ ನಾವು ಕರೆಂಟ್ ಅಫೇರ್ಸ್ ಓದೋ ಟೈಮ್ ಅಲ್ಲಿ ಆ 6 months ಅಲ್ಲಿ ಯಾವ್ದಾದ್ರು ನಡೆದಿರುತ್ತಲ್ಲ ಅದನ್ನ ನಾವು ಸರ್ಚ್ ಮಾಡ್ಕೊಂಡು ಒಂದ್ ಕಡೆ ಬರ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ಇಂಟರ್ನ್ಯಾಷನಲ್, ನ್ಯಾಷನಲ್ ನ್ಯೂಸ್, ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ನ್ಯೂಸ್ ಎಲ್ಲ ಓದ್ಕೊಬೇಕು. ಇನ್ನು ಕಂಪ್ಯೂಟರ್ ಅವೇರ್ನೆಸ್ಗೆ ಬರೋದಾದ್ರೆ ಬುಕ್ ಬೇಕು ಅಂತ ಹೇಳಿದ್ರೆ ಅರಿಯನ್ ಪಬ್ಲಿಕೇಶನ್ ನಾನು ತಗೊಂಡಿರೋದು. ಅದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಎಷ್ಟು ಟಾಪಿಕ್ಸ್ ಇದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಒಂದ್ಸತಿ ಅದರಲ್ಲಿ ಟಾಪಿಕ್ ವೈಸ್ ನಾವು ಓದ್ಕೊಂಡ್ ಬಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದಲ್ಲಿರೋ ಕ್ವಶನ್ಸ್ ಎಲ್ಲ ಓದ್ಕೊಬೇಕಾದ್ರೆ ಅಷ್ಟೊಂದು ಏನ್ ಬೇಡ. ಅದಕ್ಕೆ ನೀವು ಯೂಟ್ಯೂಬ್ ಸೋರ್ಸಸ್ನೇ ಫಾಲೋ ಮಾಡ್ಬೋದು. ಯಾವ್ದಂತ ಹೇಳಿದ್ರೆ ಅರೋರಾ ಎಜುಕೇಟರ್. ಅರೋರಾ ಎಜುಕೇಟರ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಟಾಪಿಕ್ ವೈಸ್ ಎಲ್ಲ ಸಿಗುತ್ತೆ. ಸೊ ನೀವು ಅದರಲ್ಲಿ MCQ ರಿಲೇಟೆಡ್ ಮಾಡಿರ್ತಾರಲ್ಲ, ಅವರು ಕರೆಕ್ಟ್ ಆಗಿ ಎಕ್ಸಾಮ್ ರಿಲೆವೆಂಟೇ ಮಾಡಿರ್ತಾರೆ. ಸೊ ಅವ್ರದ್ದು ನೋಡ್ಕೋಬಹುದು. ಅಂಡ್ ಹಾಗೆ ಇನ್ನೊಂದು ಕ್ಯಾಪ್ಟಿಟ್ಯೂಡ್ಸ್ ಅಂತ ಇದೆ, ಅವ್ರದ್ರಲ್ಲೂ ನಿಮ್ಗೆ ಎಲ್ಲಾ ಟಾಪಿಕ್ 3 to 4 hours ಮ್ಯಾರಥಾನ್ ತರ ಮಾಡಿದ್ದಾರೆ. ಸೊ ಒಂದ್ಸತಿ ನೀವು ಬುಕ್ ಅಲ್ಲಿ ಏನೇನೋ ಓದ್ಕೊಂಡಿರ್ತೀರಲ್ಲ ಟಾಪಿಕ್ಸ್, ಅದಾದ್ಮೇಲೆ ಇವ್ರದ್ದು ವಿಡಿಯೋಸ್ ನೋಡ್ಕೊಂಡ್ರೆ ನಿಮ್ಗೆ ಒಂದ್ಸತಿ ರಿವೈಸ್ ಆಗುತ್ತೆ. ಇದನ್ನೇ ಮತ್ತೆ ಎಕ್ಸಾಮ್ ಟೈಮ್ ಅಲ್ಲೂ ನೋಡ್ಕೊಂಡಾಗ ರಿವಿಷನ್ ತರ ಆಗುತ್ತೆ. ಅಂಡ್ ಹಾಗೆ ಈ ಬುಕ್ ನಾನು ಹೇಳಿದ್ನಲ್ಲ ಅವಾಗ್ಲೇ, ಅದನ್ನ ಬ್ಯಾಂಕ್ ಎಕ್ಸಾಮ್ ರಿಲೇಟೆಡ್ ಬುಕ್ಸ್ ಅಂತ ನಂದು ಒಂದು ಪ್ಲೇ ಲಿಸ್ಟ್ ಇದೆ, ಅದ್ರಲ್ಲಿ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಇನ್ನು ಇದಿಷ್ಟು ನಾನು ಇದೆರಡರ ಬಗ್ಗೆ ಹೇಳಿದ್ದು ಬ್ರೀಫ್ ಆಗಿ ಹೇಳಿದೀನಿ, ಮೇಲೆ ಹೇಳಿದೀನಿ. ನಾನು ಓದ್ಕೊಳ್ಳೋ ಟೈಮಲ್ಲಿ ಹೇಗೆ ಓದ್ಕೋತೀನಿ ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೆ ಈಗ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾ ಹೇಳಿದ್ನಲ್ಲ ಸ್ಟ್ಯಾಟಿಕ್ ಎಲ್ಲ ಯಾವ್ದು ಸೇಮ್ ಉಳಿಯುತ್ತೆ ಅಂತದನ್ನ ಒಂದ್ ಕಡೆ ಬರ್ಕೊಂತ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲಾರು ನಿಮ್ಗೆ ಸೋರ್ಸ್ ರೀತಿಲಿ ಸಿಕ್ತು ಅಂತ ಹೇಳಿದ್ರೆ ಅವಾಗ ರಿವೈಸ್ ಮಾಡ್ಕೊಂಡು ಹೋಗಿ ಅದನ್ನ ನೋಡ್ಕೊಂಡು. ಇನ್ನು ಮಾರ್ಕ್ಸ್ ಎಲ್ಲ ಯಾವ ಆಪ್ ಅಲ್ಲಿ ತಗೊಳ್ಳೋದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲೇನೆ ನೀವು ಸಾಲ್ವ್ ಮಾಡ್ಬೋದು. ಅಂಡ್ ಹಾಗೇನೆ ಆಮೇಲೆ ಹೋಗ್ತಾ ಆಲಿಬೋರ್ಡ್ ಪ್ರಾಕ್ಟೀಸ್ ಮಾಕ್ ಅಲ್ಲೂ ನೀವು ಮಾಕ್ ಗಳನ್ನ ಬರೆಯೋದಕ್ಕೆ ಶುರು ಮಾಡ್ಬೋದು. ಅಂಡ್ ಹಾಗೆ ಇನ್ನೊಂದು ಟಾಪಿಕ್ ನಾನು ಲಾಸ್ಟ್ ಟೈಮ್ ಹೇಳೋದ್ ಬಿಟ್ಟಿದೆ, ಟೇಬಲ್ಸ್ ಅಲ್ಲಿ ಕನ್ಸಿಕ್ಯೂಟಿವ್ ನಂಬರ್ದು ಮಲ್ಟಿಪ್ಲಿಕೇಶನ್ಸ್ ಇರುತ್ತಲ್ಲ ಅದನ್ನ ನೋಡ್ಕೊಳ್ಳಿ. ಅಂದ್ರೆ 11 into 12 ಎಷ್ಟಾಗುತ್ತೆ, 13 into 14 ಎಷ್ಟು, 20 into 21 ಎಷ್ಟು, ಈ ತರ ಒಂದು 30 into 31 ತನಕ ಬರ್ದಿಟ್ಕೊಳ್ಳಿ. ಇದೆಲ್ಲ ನಿಮ್ಗೆ ಕೆಲವೊಂದ್ಸತಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲೂ ಹೆಲ್ಪ್ ಆಗುತ್ತೆ ಅಂಡ್ ಸಿಂಪ್ಲಿಫಿಕೇಶನ್ ಅಲ್ಲೂ ಹೆಲ್ಪ್ ಆಗುತ್ತೆ. ಕೆಲವೊಂದ್ಸತಿ ನಂಬರ್ ಸೀರೀಸ್ ಅಲ್ಲೂ ಹೆಲ್ಪ್ ಆಗುತ್ತೆ. ಅಂಡ್ ಹಾಗೇನೆ ನಮ್ಗೆ ಟೆಲಿಗ್ರಾಮ್ ಅಲ್ಲಿ ಎಕ್ಸಾಮ್ ಜೀನಿಯಸ್, ಮಿಷಿನ್ ಬ್ಯಾಂಕರ್ ಅಂತ ಎಲ್ಲ ಚಾನೆಲ್ಗಳಿದಾವೆ, ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ಅಂಡ್ ಡೈಲಿ ಬೇಸಿಸ್ ಮೇಲೆ ನೀವು 5 minutes ಅಲ್ಲಿ ಮಾರ್ಕ್ಸ್ ಬರೀತೀರಾ, ಈ ತರ ಟೆಸ್ಟ್ ಅಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಫ್ರೀ ಮಾರ್ಕ್ಸ್ ಕ್ವಿಝಸ್ ಸಿಗುತ್ತೆ ಅಡ್ಡದಲ್ಲಿ. ಸೊ ನೀವು ಅಡ್ಡ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಡೈಲಿ ಬಿಡೋ ಕ್ವಿಝಸ್ ನ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಹಾಗೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಅಂದ್ರೆ
ಕಾಲೇಜ್ಗೆ ಹೋಗ್ತಾನೆ ಓದೋದಕ್ಕೆ ಕಷ್ಟ ಆಗುತ್ತಾ ಹೇಗೆ ಅಂತ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಕಂಪ್ಲೀಟ್ ಆಗಿ ಸ್ಟಡಿಗೆ ಅಂತಾನೆ ಟೈಮ್ ಕೊಡ್ತೀರಾ ಅಂತ ಹೇಳಿದ್ರೆ ಆರಾಮಾಗಿ ಆಗುತ್ತೆ. ಬಟ್ ನನ್ಗೆ ಹಂಗಿರ್ಲಿಲ್ಲ, ನನ್ಗೆ ಸ್ಪೋರ್ಟ್ಸ್ ಆಡೋದಕ್ಕೆ ತುಂಬಾ ಇಷ್ಟ ಇತ್ತು. ಸೊ ಅದಕ್ಕೆ ನಾನು BCom ಅಲ್ಲಿ ಇದ್ದಾಗಿಂದಾನೇ ಓದಕ್ ಶುರು ಮಾಡ್ಲಿಲ್ಲ. ಆದಷ್ಟು ನಾನು ಡಿಗ್ರಿ ಮುಗಿಯೋ ತನಕನೂ ಸ್ಪೋರ್ಟ್ಸ್ ಆಡ್ಕೊಂಡಿರ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಸೊ ನಾನು ಆ ಟೈಮಲ್ಲಿ ಇದಕ್ಕೂ ಓದ್ಕೊಂತೀನಿ, ಕಾಲೇಜ್ದು ಓದ್ಕೊಂತೀನಿ, ಸ್ಪೋರ್ಟ್ಸ್ದು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಆಗಿತ್ತು. ಸೊ ನಾನು ಅದಕ್ಕೇನೆ ಆ ಟೈಮಲ್ಲಿಂದಾನೇ ಓದಕ್ ಶುರು ಮಾಡ್ಲಿಲ್ಲ. ಅಂಡ್ ಹಾಗೇನೆ ನಾನು ಯಾವಾಗಿಂದ ಓದಕ್ ಶುರು ಮಾಡಿದೆ, ನಾನು ಮಾಡಿದ ಮಿಸ್ಟೇಕ್ಸ್ ಏನು ಸ್ಟಾರ್ಟಿಂಗ್ ಅಲ್ಲಿ ಅನ್ನೋ ಬಗ್ಗೆನೂ ನಾನು ಫ್ರೀ ಆದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೇನೆ ನೀವೇನಾದ್ರು ಈ ತರ ಎಲ್ಲ ಬೇಡ, ಎಕ್ಸ್ಟ್ರಾ ಏನು ಆಕ್ಟಿವಿಟೀಸ್ ಬೇಡ, ನಮ್ಗೆ ಓದಕ್ ಶುರು ಮಾಡ್ತೀನಿ ಅಂತ ಹೇಳೋರು ಆರಾಮಾಗಿ ಸೆಕೆಂಡ್ ಇಯರ್ ಇಂದಾನೇ ಓದಕ್ ಶುರು ಮಾಡ್ಬೋದು. ಅಂಡ್ ಇವತ್ತಿಂದು ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.